ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ನರಸಿಂಹ ದೇವರ ಈ ಗುಪ್ತ ಮಂತ್ರವನ್ನ 3 ಬಾರಿ ಜಪಿಸಿದರೆ ಸಾಕು. 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೋಡ್ತೀರಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಕೇವಲ 3 ದಿನದಲ್ಲಿ ಪರಿಹಾರ ಆಗುವುದನ್ನ ಕಣ್ಣಾರೆ ನೋಡ್ತೀರಿ. ಕೆಲವೊಂದು ಸಮಸ್ಯೆಗಳು ಕೇವಲ 1 ಗಂಟೆಯಲ್ಲಿ ಪರಿಹಾರ ಆಗುತ್ತೆ. ದಟ್ಟ ದರಿದ್ರತೆಯನ್ನು ಕೂಡ ತೊಲಗಿಸಿ ಅಷ್ಟ ಐಶ್ವರ್ಯವನ್ನು ಅನುಗ್ರಹಿಸುವ ಶಕ್ತಿ ಈ ಗುಪ್ತ ಲಕ್ಷ್ಮೀ ನರಸಿಂಹ ಮಂತ್ರಕ್ಕಿದೆ. ಇದು ಸಾಮಾನ್ಯ ಮಂತ್ರವಲ್ಲ. ಸ್ವಯಂ ಕುಬೇರ ದೇವ ಈ ಮಂತ್ರವನ್ನ ಜಪಿಸಿ ಅಷ್ಟ ಐಶ್ವರ್ಯವನ್ನ ಪಡೆದುಕೊಂಡ ಈ ಗುಪ್ತ ಬೀಜ ಮಂತ್ರದ ಬಗ್ಗೆ ತುಂಬಾ ಮಂದಿಗೆ ಗೊತ್ತಿಲ್ಲ. ಎಷ್ಟೇ ಕಷ್ಟ ಇರಲಿ, ಎಂತಹ ಹಣಕಾಸಿನ ಸಮಸ್ಯೆ ಇರಲಿ, ಸಾಲಬಾಧೆ ಇರಲಿ, ತಕ್ಷಣ ಫಲಿತಾಂಶ ಕೊಡುವ ಈ ಲಕ್ಷ್ಮೀ ನರಸಿಂಹ ಮಂತ್ರವನ್ನ ಜಪಿಸುವುದರಿಂದ ದಶ ದಿಕ್ಕುಗಳಿಂದ ಹಣ ಬರಲು ಪ್ರಾರಂಭವಾಗುತ್ತೆ. ಈ ಮಂತ್ರ ಜಪಿಸುವುದರಿಂದ ಗುಪ್ತ ಲಕ್ಷ್ಮಿ ನಿಮ್ಮ ವಶವಾಗುತ್ತಾಳೆ. ಸ್ವಯಂ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಈ ಮಂತ್ರ ಜಪ ಮಾಡಲು ಯಾವುದೇ ರೀತಿ ಶುದ್ಧಾಚಾರ ಬೇಕಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ 3 ಬಾರಿ ಈ ಬೀಜ ಮಂತ್ರವನ್ನ ಜಪಿಸಿದರೆ ಸಾಕು. ಆದರೆ ಇಲ್ಲಿ ನಂಬಿಕೆ ಬಹು ಮುಖ್ಯ. ಈ ಮಂತ್ರ ಜಪದಿಂದ ಸ್ವಯಂ ಕುಬೇರ ದೇವ ಅಪಾರ ಸಂಪತ್ತಿಗೆ ಒಡೆಯನಾದ. ಈ ಕಲಿಯುಗದಲ್ಲಿಯೂ ಕೂಡ ಈ ಲಕ್ಷ್ಮೀ ನರಸಿಂಹ ಮಂತ್ರ ಜಪದಿಂದ ತಿರುಕನು ಕೂಡ ಅರಸನಾಗಬಲ್ಲ. ದಟ್ಟ ದರಿದ್ರತೆ ಹೊಂದಿರುವವರು ಕೂಡ ಅಲ್ಪಾವಧಿಯಲ್ಲಿ ಕೋಟ್ಯಾಧಿಪತಿ ಆಗಬಲ್ಲ. ಅಷ್ಟೇ ಅಲ್ಲ, ನಿಮ್ಮನ್ನ ಕಾಡುತ್ತಿರುವ ಸಮಸ್ಯೆ ಅದೇನೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೇ ಇಲ್ಲ. ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ನರಸಿಂಹ ಮಂತ್ರ ಜಪ ಮಾತ್ರದಿಂದಲೇ ಹಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ಅತಿ ಕಠಿಣ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಕೆಲವೊಂದು ಸಮಸ್ಯೆಗಳು ಕೇವಲ 1 ಗಂಟೆಯಲ್ಲಿ ಪರಿಹಾರ ಆಗುತ್ತೆ. ಇನ್ನು ಅತಿ ಕಠಿಣ ಸಮಸ್ಯೆ ಇದ್ರೂ ಕೂಡ 3 ದಿನದಲ್ಲಿ ಪರಿಹಾರ ಆಗೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ಈ ಮಂತ್ರ ಜಪ ಮಾಡಲು ಯಾವುದೇ ಪೂಜೆ ಬೇಕಾಗಿಲ್ಲ, ಶುದ್ಧಾಚಾರ ಬೇಕಾಗಿಲ್ಲ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕುಳಿತಲ್ಲೇ ಜಪಿಸಿದರೆ ಸಾಕು. ಈ ಗುಪ್ತ ಲಕ್ಷ್ಮೀ ನರಸಿಂಹ ಮಂತ್ರ ಯಾವುದು, ಯಾವ ರೀತಿ ಜಪಿಸಬೇಕು, ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರದು, ಸಂಪೂರ್ಣವಾಗಿ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಹಾಗೆ ತಿಳಿಸಿಕೊಡ್ತೀನಿ ನೋಡಿ. ಯಾರೊಬ್ಬರು ಸ್ಕಿಪ್ ಮಾಡಬೇಡಿ. ಮೊದಲನೆಯದಾಗಿ ನಮ್ಮ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಅಂದರೆ ಲೈಕ್ ಮಾಡಿ. ಲಕ್ಷ್ಮೀ ನರಸಿಂಹ ಮಂತ್ರ ನಿಮಗೆ ಒಲಿದು ನಿಮ್ಮ ಅದೃಷ್ಟವನ್ನ ಬದಲಾಯಿಸಬೇಕಾದ್ರೆ ಲಕ್ಷ್ಮೀ ನರಸಿಂಹ ದೇವರ ಸಂಪೂರ್ಣ ಅನುಗ್ರಹ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು ಮಂತ್ರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ನಿಮ್ಮನ್ನ ಪದೇ ಪದೇ ಕಾಡುತ್ತಿರುವ ಆ ಪ್ರಮುಖ ಸಮಸ್ಯೆ ಯಾವುದು ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಭಗವಾನ್ ಲಕ್ಷ್ಮೀ ನರಸಿಂಹ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ಫ್ರೆಂಡ್ಸ್, ಶುಭ ಮುಂಜಾನೆ. ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಜಪಿಸೋದ್ರಿಂದ ತಂತ್ರ ಮಂತ್ರಗಳ ಅಡೆತಡೆಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ. ಭೂತ ಪಿಶಾಚಿಯಂತಹ ಭಯ ನಿಮ್ಮನ್ನು ಕಾಡೋದಿಲ್ಲ. ಅಕಾಲಿಕ ಮರಣದ ಭಯ ಕೂಡ ಕಾಡೋದಿಲ್ಲ. ಗುಣಪಡಿಸಲಾಗದ ರೋಗ, ದೊಡ್ಡ ವಿಪತ್ತುಗಳಿಂದ ಮುಕ್ತರಾಗ್ತೀರಿ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಕೂಡ ಪಡೆಯಬಹುದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಿರುದ್ಯೋಗ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ರೆ, ಶತ್ರು ಬಾಧೆ ಕಾಡ್ತಾ ಇದ್ರೆ, ನಿಮ್ಮ ವಿರುದ್ಧ ಹಿತಶತ್ರುಗಳು ಷಡ್ಯಂತ್ರ ಏನಾದರೂ ನಡೆಸಿದ್ರೆ, ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ರೆ, ಅಪಮೃತ್ಯು ಭಯ ಏನಾದರೂ ನಿಮ್ಮನ್ನು ಕಾಡ್ತಾ ಇದ್ರೆ, ಸಾಲ ಕೊಟ್ಟವರು ನಿಮ್ಮನ್ನು ಹಿಂಸೆ ಮಾಡ್ತಾ ಇದ್ರೆ, ಮನೆಯಲ್ಲಿ ಸತಿಪತಿ ಜಗಳ ಆಗ್ತಾ ಇದ್ರೆ, ಅತ್ತೆ ಸೊಸೆ ಜಗಳ ಆಗ್ತಾ ಇದ್ರೆ, ಮನೆಯ ಸದಸ್ಯರಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ, ಎಷ್ಟು ಮದ್ದು ಮಾಡಿದ್ರೂ ಕೂಡ ಗುಣವಾಗದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ, ಒಟ್ಟು ಯಾವುದೇ ಇರಲಿ, ಎಂಥ ಸಮಸ್ಯೆನೇ ಇರಲಿ, ಈ ಮಂತ್ರದ ಪ್ರಭಾವದಿಂದ ಕೇವಲ 3 ದಿನದಲ್ಲಿ ಪವಾಡ ರೀತಿ ಪರಿಹಾರವನ್ನ ನೋಡ್ತೀರಾ. ಈ ಮಂತ್ರವನ್ನ ನೀವು ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರದು. ಈ ತಪ್ಪುಗಳನ್ನು ಮಾಡೋದ್ರಿಂದ ಈ ಮಂತ್ರದ ಪ್ರಭಾವ ನಿಮ್ಮ ಮೇಲೆ ನಕಾರಾತ್ಮಕವಾಗಿ ಬೀರುತ್ತದೆ. ಹಾಗಾಗಿ ತುಂಬಾ ಜಾಗರೂಕತೆಯಿಂದ ಈ ಬೀಜ ಮಂತ್ರವನ್ನ ನೀವು ಉಚ್ಚರಿಸಬೇಕು. ಮುಂದೆ ಹೇಳುವ ಮಾಹಿತಿಯನ್ನ ಗಮನ ಕೊಟ್ಟು ಕೇಳಿ. ಫ್ರೆಂಡ್ಸ್, ಮೊದಲನೆಯದಾಗಿ ನೀವು ಇದನ್ನು ಯಾವುದೇ ವಾರದಿಂದ ಪ್ರಾರಂಭಿಸಬಹುದು. ಈ ಮಂತ್ರ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡುವ ಅಗತ್ಯ ಇಲ್ಲ. ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು. ಮೊದಲನೆಯದಾಗಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬೆಳಿಗ್ಗೆ ಎಂದರೆ 3:30ರಿಂದ
5:30 ಒಳಗಡೆ ಎದ್ದೇಳಬೇಕು. 6 ಗಂಟೆ ನಂತರ ಈ ಮಂತ್ರ ಜಪಿಸಿದ್ರೆ ಇದ್ರ ಫಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಜಪಿಸಬೇಕು. ಮತ್ತೆ ತುಂಬ ಮಂದಿ ಮಾಡುವ ತಪ್ಪು ಏನಂದರೆ ಅಪನಂಬಿಕೆಯಿಂದ ಮಂತ್ರವನ್ನು ಜಪಿಸುವುದು. ನೀವು ಯಾವತ್ತೂ ಈ ಮಂತ್ರವನ್ನು ಅಪನಂಬಿಕೆಯಿಂದ ಜಪಿಸಬಾರ್ದು. ಯಾವುದೇ ಮಂತ್ರ ಆಗಿರಲಿ, ಆ ದೇವರಲ್ಲಿ ನಿಮಗೆ ಭಕ್ತಿ, ಪ್ರೀತಿ, ನಂಬಿಕೆ ಇದ್ರೆ ಮಾತ್ರ ಆ ಮಂತ್ರವನ್ನು ಜಪಿಸಬೇಕು. ಇಲ್ಲದಿದ್ರೆ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ, ಅದು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಈ ಬೀಜ ಮಂತ್ರವನ್ನು ನೀವು ಜಪಿಸುವಾಗ ಲಕ್ಷ್ಮೀ ನರಸಿಂಹ ದೇವರ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಜಪಿಸಬೇಕು. ಈ ಮಂತ್ರ ಯಾವುದು ಅಂತ ತಿಳಿಸಿಕೊಡ್ತೀನಿ ನೋಡಿ. ನೀವು ಇನ್ನೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಅತ್ಯಂತ ಪವರ್ಫುಲ್ ಆದ ಮಂತ್ರ. ಈ ಮಂತ್ರವನ್ನು 3 ದಿನ ಜಪಿಸಿದರೆ ಸಾಕು, ಅಂದುಕೊಂಡ ಕೆಲಸ ನೆರವೇರುವುದು ಸತ್ಯ. ಈ ಬೀಜ ಮಂತ್ರ ಈ ರೀತಿಯಾಗಿ ನೀವು ಜಪಿಸಬೇಕು. ಓಂ ಉಗ್ರ ನರಸಿಂಹಾಯ ವಿದ್ಮಯೇ ವಜ್ರನಖಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲೇ ಕುಳಿತುಕೊಂಡು ಜಪಿಸಬೇಕು. ಲಕ್ಷ್ಮೀ ನರಸಿಂಹ ದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ದೇವರ ರೂಪವನ್ನು ಕಲ್ಪಿಸಿಕೊಂಡು ಈ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿಯೇ 3 ಬಾರಿ ಜಪಿಸಬೇಕು. ಇದು ಬೀಜ ಮಂತ್ರ ಆಗಿದ್ದರಿಂದ ನೀವು ಅಪವಿತ್ರರಾಗಿ ಈ ಮಂತ್ರವನ್ನು ಜಪಿಸಬಾರದು. ಹಾಗಾಗಿ ಬೆಳಿಗ್ಗೆ ಎದ್ದಾಗ ನೀವು ಮನಸ್ಸಿನಲ್ಲಿಯೇ ಈ ಮಂತ್ರವನ್ನು ಜಪಿಸಬೇಕು. ಬಾಯಿ ಬಿಟ್ಟು ಜಪಿಸುವ ಹಾಗಿಲ್ಲ. 3 ಬಾರಿ ಈ ಮಂತ್ರವನ್ನು ಜಪಿಸಿದ ನಂತರ ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಯಾವ ಉದ್ದೇಶದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಪವಿತ್ರ ಮತ್ತು ಶಕ್ತಿಶಾಲಿ ಮಂತ್ರವನ್ನು ಜಪಿಸುತ್ತಿದ್ದೀರಿ ಅದನ್ನ ಸಂಕಲ್ಪವನ್ನು ಭಗವಂತನಿಗೆ ತಿಳಿಸಬೇಕು. ಉದಾಹರಣೆಗೆ ಮದುವೆ ಆಗಬೇಕು ಅಂತ ಇದ್ರೆ ಅಥವಾ ಅದನ್ನೇ ಭಗವಂತನಿಗೆ ತಿಳಿಸಬೇಕು. ನಂತರ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಕೋರಿಕೆ ಈಡೇರಿದ ಬಳಿಕ, ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ, ನಿಮ್ಮ ಕನಸು ನನಸಾದ ಬಳಿಕ, ನಿಮ್ಮ ಜೀವನದಲ್ಲಿ ಖುಷಿಯ ಕ್ಷಣ ಜೀವನ ಯಾವ ರೀತಿ ಇರುತ್ತೆ ಅದನ್ನು 5 ನಿಮಿಷ ಕಲ್ಪನೆ ಮಾಡ್ಕೋಬೇಕು. ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಎದ್ದೇಳಬೇಕು. ವೀಕ್ಷಕರೇ, ಇಷ್ಟು ಮಾಡಿದರೆ ಸಾಕು. ಈ ಪವರ್ಫುಲ್ ಬೀಜ ಮಂತ್ರದ ಜಪ ಮಾತ್ರದಿಂದಲೇ ಕೇವಲ 3 ದಿನಗಳಲ್ಲಿ ಫಲಿತಾಂಶ ಶತಸಿದ್ಧ. ಆದರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬಿಕೆ, ವಿಶ್ವಾಸ ಬಹುಮುಖ್ಯ. ಒಂದು ವೇಳೆ ಅಪನಂಬಿಕೆಯಿಂದ ಈ ಮಂತ್ರವನ್ನು ನೀವು ಜಪಿಸಿದ್ದೇ ಆದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಭಗವಂತನ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಮಾತ್ರ ಈ ಮಂತ್ರವನ್ನು ಜಪಿಸಿ. ನೀವು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಅದು 3 ದಿನದಲ್ಲಿ ಪರಿಹಾರ ಆಗೋದನ್ನು ನೀವೇ ನೋಡ್ತೀರಾ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ತಪ್ಪದೆ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರವನ್ನು ಬರೆದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಪವರ್ಫುಲ್ ಮಂತ್ರದ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದು ಮಿಸ್ ಆಗಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.